ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವೀಕ್ಷಕರಿಗೆ ನಮಸ್ಕಾರ. ಲೋಕದಲ್ಲಿ ಯಾವುದಾದ್ರೂ ಒಳ್ಳೆಯ ಸಾಧನೆಯನ್ನು ಮಾಡಿದ್ರೆ ಅಂಥವ್ರ ಬಗ್ಗೆ ನಮಗೆಲ್ಲ ಒಂದು ಕೊಂಡಾಟ ಅನ್ನೋದು ಇದ್ದೇ ಇರುತ್ತೆ. ಯಾರಾದ್ರೂ ತುಂಬ ಗುಣಶಾಲಿಗಳಾಗಿದ್ದರೆ ಅಂಥವ್ರ ಬಗ್ಗೆಯೂ ನಾವು ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ನಾವು ಸಂತೋಷ ಪಡುವಂಥದ್ದು ಉಂಟು. ಆದರೆ ಇದೆಲ್ಲ ಹೇಗೆ ಅಂತ ಹೇಳಿದ್ರೆ, ನಮಗಿಂತ ತುಂಬ ದೂರದಲ್ಲಿ ಯಾರಾದರೂ ಇರೋವಂಥವ್ರ ಬಗ್ಗೆ ಈ ರೀತಿಯಾದಂತಹ ಭಾವನೆಗಳು ಬರುವಂಥದ್ದು ಇದೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಹತ್ತಿರದಲ್ಲಿರುವಂಥವ್ರ ಬಗ್ಗೆನೇ ಈ ಒಂದು ಔದಾರ್ಯ ಗುಣ ನಮ್ಮಲ್ಲಿ ಉಂಟಾಗೋದಿಲ್ಲ. ನಮ್ಮ ಹತ್ತಿರದ ಬಂಧುಗಳು, ಎಷ್ಟೋ ಸಂದರ್ಭದಲ್ಲಿ ನಮ್ಮ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರೋ ಇವರುಗಳು, ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ಸಹೋದ್ಯೋಗಿಗಳು, ಸಹಪಾಠಿಗಳು, ನಮ್ಮ ಜೊತೆ ಕೆಲಸ ಮಾಡುವಂಥವರು, ಇಂಥವ್ರ ಬಗ್ಗೆಯೇ ಎಷ್ಟೋ ಸಂದರ್ಭಗಳಲ್ಲಿ ನಾವು ತುಂಬ ಔದಾರ್ಯದಿಂದ ವರ್ತಿಸೋದಿಲ್ಲ ಅನ್ನುವಂತಹ ವಿಷಯವೂ ಕೂಡ ಉಂಟು. ಇದು ಒಂಥರ ಪ್ಯಾರಾಡಾಕ್ಸ್ ಅಥವಾ ಪಝಲ್. ಏನು ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಯಾರು ಗುಣಶಾಲಿಗಳಾಗಿರ್ತಾರೋ ಅಂಥವ್ರ ಬಗ್ಗೆ ಬೇರೆ ಗುಣಶಾಲಿಗಳು ತಮ್ಮ ಮೆಚ್ಚುಗೆಯನ್ನು ಹೇಳ್ತಾರೆ. ಯಾರು ಸ್ವತಃ ಗುಣಶಾಲಿಗಳಾಗಿರಲ್ವೋ ಅಂಥವ್ರಿಗೆ ಬೇರೆಯವರ ಗುಣದ ಬಗ್ಗೆ ಗೊತ್ತಾಗೋದಿಲ್ಲ ಅಂತಂದ್ಬಿಟ್ಟು. ಅಂದರೆ ಇದನ್ನು ಪ್ರಾಯಶಃ ನಾವು ಇದಕ್ಕೆ ಅನ್ವಯಿಸ್ಕೊಂಡ್ರೆ, ಸಾಧನೆಗೆ ಅನ್ವಯಿಸ್ಕೊಂಡ್ರೆ ಅದಿನ್ನೂ ಚೆನ್ನಾಗಿ ಅರ್ಥವಾಗುತ್ತೆ. ಯಾರು ಒಂದಾದರೂ ವಿಷಯದಲ್ಲಿ ದೊಡ್ಡ ಸಾಧನೆ ಮಾಡಿರ್ತಾರೋ ಅಂಥವ್ರಿಗೆ ಬೇರೆಯವರು ಮಾಡುವಂತಹ ಸಾಧನೆಯ ಬಗ್ಗೆ ಒಂದು ಕಲ್ಪನೆ ಬರುತ್ತೆ ಮತ್ತು ಒಂದು ಪ್ರಶಂಸೆ ಬರುತ್ತೆ. ಆದರೆ ಸ್ವತಃ ಏನು ಸಾಧನೆ ಮಾಡಿಲ್ಲದೆ ಇರೋವಂಥವ್ರಿಗೆ ಬೇರೆಯವರು ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದ್ರ ಹಿಂದೆ ಎಷ್ಟು ತಪಸ್ಸಿದೆ ಅನ್ನೋದು ಅರ್ಥವೇ ಆಗೋದಿಲ್ಲ ಅನ್ನೋದು ಗೊತ್ತಾಗುವಂಥ ವಿಷಯ. ಗುಣಿನಿ ಗುಣಜ್ಞೋ ರಮತೆ ನಾ ಗುಣಿನೋ ಗುಣಿನಿ ಪರಿತೋಷಃ ಅನ್ನುವಂತಹ ಮಾತು ಸಂಸ್ಕೃತದಲ್ಲಿದೆ. ಇದಲ್ಲದೇ ಇನ್ನೊಂದು ವಿಚಿತ್ರವಾದ ಪರಿಸ್ಥಿತಿಯನ್ನು ಒಬ್ಬ ಕವಿ ತೋರಿಸ್ಕೊಡ್ತಾನೆ. ಏನು ಅಂತಂದರೆ, ಸರಳರಾಗಿರುವವರು ವಿರಳರು ಅಂತಂದ್ಬಿಟ್ಟು. ಅದು ಹೆಂಗೆ ಸರಳರೇ ವಿರಳರು ಹೇಗೆ ಅನ್ನೋದನ್ನು ಈ ಒಂದು ಶ್ಲೋಕ ಹೇಳುತ್ತೆ. ನಾ ಗುಣಿ ಗುಣಿನಂ ವೇತ್ತಿ, ಯಾವನಲ್ಲಿ ಸ್ವತಃ ಒಂದು ಗುಣ ಇಲ್ಲವೋ ಅಂಥವನಿಗೆ ಬೇರೆಯವರ ಗುಣ ಅರ್ಥವಾಗೋದಿಲ್ಲ ಅಂತಂದ್ಬಿಟ್ಟು. ಅಂದರೆ ನಾವು ತುಂಬ ಉದಾರರಾಗಿದ್ದರೆ ಬೇರೆಯವರ ಔದಾರ್ಯವನ್ನು ಅರ್ಥ ಮಾಡ್ಕೊಳ್ಬೋದು. ಅಂದರೆ ಉದಾರರಾಗಿರೋದು ಅಂತಂದರೆ, ಯಾರೋ ಕಷ್ಟದಲ್ಲಿರ್ತಾರೆ, ಅಂಥವ್ರಿಗೇನೋ ಸಹಾಯ ಮಾಡಬೇಕು, ಅದಕ್ಕೆ ನಮಗೆ ಬೇರೆಯವರಿಗೆ ಏನೋ ಕಷ್ಟದಲ್ಲಿ ಬಿದ್ದಾರ, ಪಾಪ ಅವ್ರಿಗೆ ಒಂಚೂರು ಸಹಾಯ ಮಾಡೋಣ ಅನ್ನುವಂತಹ ಪ್ರವೃತ್ತಿ ನಮ್ಮಲ್ಲಿದ್ದರೆ, ಬೇರೆಯವರಲ್ಲಿ ಅದೇ ಗುಣವನ್ನು ಕಂಡಾಗ ನೋಡಿದ್ಯಾ ಕಷ್ಟದಲ್ಲಿರೋರಿಗೆ ಅವನು ಸಹಾಯ ಮಾಡ್ತಾನೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗುತ್ತೆ. ನಾ ಗುಣಿ ಗುಣಿನಂ ವೇತಿ, ಆ ಗುಣ ಇಲ್ಲದೇ ಇರೋವಂಥವನು ಆ ಗುಣಶಾಲಿಯನ್ನು ಅವನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ಲೋಕದ ಒಂದು ಟ್ರ್ಯಾಜಡಿ, ದುರಂತ ಏನು ಅಂತ ಹೇಳಿದ್ರೆ, ಒಬ್ಬ ಗುಣಶಾಲಿ ಇನ್ನೊಬ್ಬ ಗುಣಶಾಲಿಯನ್ನು ಕಂಡರೆ ಅವನ ಬಗ್ಗೆ ಒಂದು ಮಾತ್ಸರ್ಯ ಉಂಟಾಗುತ್ತೆ. ಗುಣಿ ಗುಣಿಷು ಮತ್ಸರಿ. ನೋಡಿದ್ರಾ ಹೇಗಿದೆ ಇದು? ನಮ್ಮಲ್ಲಿ ಆ ಗುಣ ಇಲ್ಲದೆ ಹೋದರೆ ಇನ್ನೊಬ್ಬರಲ್ಲಿ ಆ ಗುಣ ಇದ್ದರೆ ನಮ್ಗೆ ಅರ್ಥವೇ ಆಗಲ್ಲ. ಇನ್ನೊಬ್ಬರಲ್ಲಿ ಏನು ಗುಣ ಇದೆಯೋ ಅದೇ ಗುಣ ನಮ್ಮಲ್ಲೂ ಇದ್ದರೆ ಮತ್ಸರ ಉಂಟಾಗ್ಬಿಡುತ್ತೆ. ಕ್ಲಾಸ್ನಲ್ಲಿ ಇಬ್ಬರು ಟಾಪ್ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಇದ್ದರೆ ಇಬ್ಬರೂ ಕಷ್ಟಪಟ್ಟು ಓದೋದು ಏನು ಅಂತ ಗೊತ್ತು. ಆದರೆ ಒಬ್ಬನಿಗೆ ನನಗಿಂತ ಅವನು ಎಲ್ಲಿ ಮೀರಿಸ್ಬಿಡ್ತಾನೋ, ಹೆಚ್ಚು ಮಾರ್ಕ್ಸ್ ತೊಗೊಂಡ್ಬಿಡ್ತಾನೋ ಅಂತಂದ್ಬಿಟ್ಟು ಮಾತ್ಸರ್ಯ ಉಂಟಾಗ್ಬಿಡುತ್ತೆ. ಗುಣಿ ಗುಣಿಷು ಮತ್ಸರಿ. ಆದ್ದರಿಂದಲೇ ಕವಿ ಹೇಳೋದೇನು ಅಂತಂದರೆ, ತಾನು ಗುಣಶಾಲಿಯೂ ಆಗಿದ್ದು ಬೇರೆಯವರಲ್ಲಿರುವಂತಹ ಗುಣವನ್ನು ಕೊಂಡಾಡುವಂಥ, ಸಂತೋಷ ಪಡುವಂಥದ್ದು, ಎರಡೂ ಆಗಿರುವಂಥದ್ದು ವಾಸ್ತವವಾಗಿ ಒಂದು ಸರಳತೆಯ ಲಕ್ಷಣ. ಆದರೆ ಗುಣಶಾಲಿಯೂ ಆಗಿದ್ದು ಗುಣರಾಗಿಯೂ ಆಗಿರುವಂಥವನು, ಅಂತಹ ಸರಳ ಜನ ವಿರಳ ಅನ್ನುವಂತಹ ಮಾತನ್ನು ಈ ಕವಿ ಹೇಳ್ತಾನೆ. ಹಾಗೆ ನಮಗೆ ಲೋಕದಲ್ಲಿ ನಾವು ಗುಣಶಾಲಿಗಳಾಗಿದ್ದು ಬೇರೆಯವರಲ್ಲಿರುವಂತಹ ಗುಣವನ್ನು ನೋಡಿ ಸಂತೋಷ ಪಡುವಂಥದ್ದು,
ಅದನ್ನು ಕೊಂಡಾಡುವಂಥದ್ದು. ಬಹಳ ಜನಕ್ಕೆ ಬೇರೆಯವರಲ್ಲಿರುವಂತಹ ಗುಣ ಗೊತ್ತಾಗುತ್ತೆ, ಸಂತೋಷವೂ ಬೇಕಾದ್ರೂ ಉಂಟಾಗಬಹುದು, ಆದರೆ ಆ ಬಗ್ಗೆ ಒಂದು ಕೊಂಡಾಟದ ಮಾತನ್ನು ಮಾತ್ರ ಆಡೋದಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂತಹ ಪರಿಸ್ಥಿತಿಯು ಕೂಡ ಬರೋದು ಉಂಟು. ಆದ್ದರಿಂದ ಗುಣಿಯೂ ಆಗಿದ್ದು ಗುಣರಾಗಿ ಅಂದರೆ ಗುಣವಿದ ವಿಷಯದಲ್ಲಿ, ಅಂದರೆ ಬೇರೆಯವರಲ್ಲಿರುವಂತಹ ಗುಣಗಳ ವಿಷಯದಲ್ಲಿ ಒಂದು ರಾಗ, ಅಂದರೆ ಒಂದು ಸಂತೋಷ, ಅದರ ಬಗ್ಗೆ ಒಂದು ಅಭಿನಂದನೆ, ಈ ರೀತಿ ಇರುವಂತಹ ಜನರು ತುಂಬ ವಿರಳ ಅನ್ನುವಂಥದ್ದನ್ನು ಈ ಕವಿ ಹೇಳ್ತಾನೆ. ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಜೆಲಸಿ ಈಸ್ ದ ಫೂಲಿಶ್ ಚೈಲ್ಡ್ ಆಫ್ ಪ್ರೈಡ್ ಅಂತಂದ್ಬಿಟ್ಟು. ಸಂಸ್ಕೃತದಲ್ಲೂ ಕೂಡ ಈ ಮದ ಮಾತ್ಸರ್ಯ ಈ ಎರಡೂ ಒಟ್ಟಿಗೆ ಹೋಗುತ್ತೆ. ಯಾರಿಗೆ ಮದ ಜಾಸ್ತಿ ಇರುತ್ತೋ ಅಂಥವ್ರಿಗೆ ಮಾತ್ಸರ್ಯನೂ ಜಾಸ್ತಿ ಬರುವಂಥದ್ದು. ಅಂದರೆ ನಾನು ಅಂಥವನು ಅಂತ ತನ್ನ ಬಗ್ಗೆನೇ ಯಾರು ತುಂಬ ಹೆಚ್ಚುಗಾರಿಕೆಯ ಭಾವನೆಯನ್ನು ಇಟ್ಕೊಂಡಿರ್ತಾರೋ ಅಂಥವ್ರಿಗೆ ಬೇರೆ ಇನ್ಯಾರಾದ್ರೂ ಸಮ ಅಂತ ಅನ್ನಿಸ್ಕೊಂಡ್ಬಿಟ್ರೆ ಅಂತಂದ್ಬಿಟ್ಟು. ಕನ್ನಡದಲ್ಲಿ ಒಂದು ಗಾದೆ, ಕವಿಗೆ ಕವಿ ಮುನಿವಂ ಅಂತಂದ್ಬಿಟ್ಟು. ಒಬ್ಬ ಕವಿ ಅನ್ಕೊಂಡ್ರೆ ಇನ್ನೊಬ್ಬ ಕವಿಗೆ ಅದೇನೋ ಸಂಕಟ ಆಗುತ್ತೆ, ಎಷ್ಟು ಚೆನ್ನಾಗಿ ಹೇಳ್ಬಿಟ್ನಲ್ಲ, ನಾನು ಹೇಳಬೇಕಾಗಿತ್ತು ಇಂಥ ಮಾತನ್ನು, ಅವನು ಹೇಳ್ಬಿಟ್ನಲ್ಲ ಅಂತಂದ್ಬಿಟ್ಟು. ಸಂಸ್ಕೃತದಲ್ಲಿ ಇದನ್ನು ಹೇಳ್ತಾರೆ, ಪಂಡಿತಂ ದೃಷ್ಟ್ವಾ ಶ್ವಾನವದ್ ಗುರುಗುರಾಯತೆ ಅಂತಂದ್ಬಿಟ್ಟು. ಒಬ್ಬ ಪಂಡಿತನಿಗೆ ಇನ್ನೊಬ್ಬ ಪಂಡಿತನ ಕಂಡ್ರೆ ಅದೇನೋ ಗುರ್ರನತ್ತೆ ಅಂತಂದ್ಬಿಟ್ಟು ಅಂತ. ಹೀಗೆ ಲೋಕದಲ್ಲಿ ಈ ಅಸಹನೆ ಅನ್ನುವಂಥದ್ದು ಎಷ್ಟು ಸಾಧಾರಣ ಅಂತಂತಂದರೆ, ಅದಕ್ಕೆ ಒಬ್ಬ ಹೇಳ್ತಾನೆ ಇಂಗ್ಲೀಷ್ನಲ್ಲಿ, ಎಲ್ಲರೂ ಲವ್ ಈಸ್ ಬ್ಲೈಂಡ್ ಅಂತ ಹೇಳ್ತಾರಲ್ಲ, ಸುಳ್ಳು ರೀ, ಅದು ತಪ್ಪು. ಜೆಲಸಿ ಈಸ್ ಬ್ಲೈಂಡ್ ಅಂತಂದ್ಬಿಟ್ಟು ಅಂತ. ಇಟ್ ಈಸ್ ನಾಟ್ ಲವ್ ದಟ್ ಈಸ್ ಬ್ಲೈಂಡ್, ಇಟ್ ಈಸ್ ಜೆಲಸಿ ದಟ್ ಈಸ್ ಬ್ಲೈಂಡ್ ಅಂತಂದ್ಬಿಟ್ಟು. ಹಾಗೆ ಈ ಅಸೂಯೆ ಅನ್ನುವಂಥದ್ದು ಬಂದುಬಿಟ್ರೆ ಮನುಷ್ಯನಿಗೆ ಬೇರೆಯಲ್ಲಿ ಅವರು ಯಾರು ಎಂಥವರು ಇದೆಲ್ಲನೂ ಕೂಡ ಏನು ಬೇಡವೇ ಬೇಡ, ಅವರಲ್ಲಿರುವಂತಹ ಗುಣವನ್ನು ಕೂಡ ದ್ವೇಷಿಸುವಂತಹ ಬುದ್ಧಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ವೇದದಲ್ಲಿ ಒಂದು ಮಾತು ಬರುತ್ತೆ, ವಿದ್ಯೆ ಅನ್ನುವಂಥದ್ದನ್ನೇ ಒಬ್ಬಳು ಸ್ತ್ರೀ ಅಂತ ಅಂದ್ಕೊಳ್ಳಿ ನೀವು. ಆ ವಿದ್ಯೆ ಅನ್ನುವಂಥವಳು ವಿದ್ಯೆಯನ್ನು ಪಡೆಯುವಂಥವನಿಗೆ ಅವನ ಹತ್ತಿರ ಬಂದುಬಿಟ್ಟು, ಅಪ್ಪ ಒಂದು ರಿಕ್ವೆಸ್ಟ್ ಅಂತ ಹೇಳ್ತಾಳಂತೆ. ಏನು ಅಂತಂದರೆ, ಅವಳು ಮಾಡ್ಕೊಳ್ಳುವಂತಹ ಪ್ರಾರ್ಥನೆ ಏನಪ್ಪ ಅಂದರೆ, ನೀನು ವಿದ್ಯೆಯಲ್ಲಿ ಚೆನ್ನಾಗಿ ಒಂದು ಪ್ರಭುತ್ವವನ್ನು ಪಡೆದ ಮೇಲೆ ನೀನು ಬೇರೆಯವರಿಗೆ ವಿದ್ಯೆಯನ್ನು ಹೇಳ್ಕೊಡ್ಬೇಕು, ಆದರೆ ಯಾರಿಗೆ ಹೇಳ್ಕೊಡಬೇಡ ಅನ್ನೋದನ್ನು ಹೇಳ್ತಾಳೆ. ಅದರಲ್ಲಿ ಏನು ಅಂತಂದರೆ, ಅಸೂಯಕಾಯ, ಅನೃಜವೇ, ಶಠಾಯ, ಈ 3 ತರಹದ ಜನಗಳಿಗೆ. ಲಿಸ್ಟ್ ಇನ್ನೂ ಸ್ವಲ್ಪ ದೊಡ್ಡದಿದೆ, ಸದ್ಯಕ್ಕೆ ಇಷ್ಟು ಸಾಕು ನಾವು ತಿಳ್ಕೊಂಡ್ರೆ. ಅಸೂಯೆ ಪಡುವಂಥವನಿಗೆ ಮತ್ತು ರುಜು ಬುದ್ಧಿ ಇಲ್ಲದೇ ಇರೋವಂಥವನಿಗೆ, ಅಂದರೆ ಡೊಂಕು ಹಾಗಿರೋವಂಥವನಿಗೆ, ಶಠ ಅಂದರೆ ಭಂಡನಾಗಿರೋವಂಥವನಿಗೆ, ಈ 3 ತರಹದ ಜನಗಳಿಗೆ ವಿದ್ಯೆಯನ್ನು ಕೊಡಬೇಡ ಅಂತಂದ್ಬಿಟ್ಟು. ಯಾಕೆ ಅಂತ ಕೇಳಿದ್ರೆ, ಇವರು 3 ಜನಗಳು ಕೂಡ ವಿದ್ಯೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ಳುವಂಥವ್ರು. ಎಷ್ಟೋ ಸಂದರ್ಭದಲ್ಲಿ ಗುರುಗಳಿಗೇ ತಮ್ಮ ಶಿಷ್ಯನ ಬಗ್ಗೆ ಅಸೂಯೆ ಉಂಟಾಗ್ಬಿಡೋದು. ಇಷ್ಟು ಸಣ್ಣ ವಯಸ್ಸಿಗೆ ಅವನು ಇಷ್ಟೊಂದು ತಿಳ್ಕೊಂಡ್ಬಿಡ್ತಾ ಇದ್ದಾನ, ನಾಳೆ ನನ್ನೇ ಮೀರಿಸ್ಬಿಟ್ರೆ ಅನ್ನುವಂತಹ ಒಂದು ಭೀತಿ ಉಂಟಾಗುವಂಥದ್ದು. ಭಜಗೋವಿಂದ ಸ್ತೋತ್ರದಲ್ಲಿ ಶಂಕರ ಭಗವತ್ಪಾದರು ಆ ಮಾತನ್ನು ಮಕ್ಕಳ ಬಗ್ಗೆ, ಗುರು ಶಿಷ್ಯನ ಬಗ್ಗೆ ಇದೆಯಲ್ಲ, ಹಾಗೆಯೇ ತಂದೆ ಮಗನ ಬಗ್ಗೆ ಕೂಡ ಅಂದ್ಕೊಳ್ಳುವಂಥದ್ದು. ಯಾವುದ್ರ ಬಗ್ಗೆ? ಪುತ್ರಾದಪಿ ಧನ ಭಾಜಾಂ ಭೀತಿ ಸರ್ವತ್ರೈಷ ವಿಹಿತ ರೀತಿ ಅಂತಂದ್ಬಿಟ್ಟು. ತನ್ನ ಮಗನ ಕಂಡ್ರೂ ವರಿ ಮಾಡ್ಕೊಳ್ಳೋದಂತೆ ತಂದೆ, ಐಶ್ವರ್ಯಶಾಲಿಯಾದಂತಹ ತಂದೆ ತನ್ನ ಮಗನೇ ಇದನ್ನೆಲ್ಲ ಲಪಟಾಯಿಸ್ಬಿಟ್ರೆ ಅಂತಂದ್ಬಿಟ್ಟು ಅದಕ್ಕೋಸ್ಕರವಾಗಿ ಹೆದರ್ಕೊಳ್ಳುವಂಥದ್ದು, ಅಥವಾ ತನ್ನನ್ನೇ ಮೀರಿಸಿ ಇವನೇನಾದ್ರು ಜಾಸ್ತಿ ಬೆಳೆದುಬಿಟ್ರೆ ಅಂತ. ಸಂಸ್ಕೃತದಲ್ಲಿ ಅದಕ್ಕೇ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶಿಷ್ಯಾದಿಚ್ಛೇತ್ ಪರಾಜಯಂ, ಪುತ್ರಾದಿಚ್ಛೇತ್ ಪರಾಜಯಂ ಅಂತಂದ್ಬಿಟ್ಟು. ತಂದೆ ಐಶ್ವರ್ಯವಂತನಾಗಿದ್ದರೆ ನನ್ನ ಮಗ ನನಗಿಂತಲೂ ಐಶ್ವರ್ಯವಂತನಾಗಲಿ, ನನ್ನನ್ನು ಮೀರಿಸಲಿ ಅಂತ ಆಸೆ ಪಡಬೇಕಂತೆ. ಗುರು ತನ್ನ ಶಿಷ್ಯ ನನ್ನನ್ನು ವಿದ್ಯೆಯಲ್ಲಿ ನನ್ನನ್ನು ಮೀರಿಸಲಿ, ಇನ್ನೂ ಚೆನ್ನಾಗಿ ವಿದ್ಯಾವಂತನಾಗಲಿ ಅಂತಂದ್ಬಿಟ್ಟು ಆಸೆ ಪಡಬೇಕಂತೆ. ನಾವು ಸಾಮಾನ್ಯವಾಗಿ ಇಂಥದನ್ನ ಆಸೆ ಪಡು, ಇಂಥದನ್ನ ಆಸೆ ಪಡಬೇಡ ಅಂತ ಯಾರೂ ರೂಲ್ ಮಾಡೋಕ್ಕಾಗೋದಿಲ್ಲ. ಆದರೆ ಈ ಶ್ಲೋಕ ಏನು ಹೇಳುತ್ತೆ ಅಂದರೆ, ಇಂಥದನ್ನ ಆಸೆ ಪಡು, ಇಂಥದನ್ನ ಆಸೆ ಪಡಬೇಡ ಅನ್ನೋದನ್ನೇ ಹೇಳುತ್ತೆ. ಗುರು ಮತ್ತು ತಂದೆ ಅವರು ತಮ್ಮ ಶಿಷ್ಯ ಮತ್ತು ಪುತ್ರನಿಂದ ಸೋಲಬೇಕು, ಅಂತಹ ರೀತಿಯಲ್ಲಿ ಅವರು ಮುಂದಕ್ಕೆ ಬರಲಿ ಅಂತ ಆಸೆ ಪಡಬೇಕು ಅಂತ ಹೇಳುತ್ತೆ. ಸಂಸ್ಕೃತದಲ್ಲಿ ಈರ್ಷ್ಯೆ, ಅಸೂಯೆ ಅಂತ ಎರಡನ್ನು ಹೇಳ್ತಾರೆ.
ಈರ್ಷ್ಯೆ ಅಂತಂದರೆ ಏನು ಅಂತಂದರೆ ಬೇರೆಯವರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಸಹಿಸೋಕ್ಕಾಗದೇ ಇರೋವಂಥದ್ದು, ಅದು ಈರ್ಷ್ಯೆ ಅಂತ ಅನ್ನಿಸ್ಕೊಳ್ಳುತ್ತೆ. ಅಸೂಯೆ ಅನ್ನುವಂಥದ್ದು ಇನ್ನೂ ಡೀಪರು. ಅದೇನು ಅಂತಂದರೆ ಬೇರೆಯವರಲ್ಲಿ ಏನೋ ಒಂದು ಗುಣ ಕಂಡ್ರೆ ಅದನ್ನೇ ದೋಷವಾಗಿ ತೋರಿಸುವಂಥದ್ದು. ಯಾರು ಪಂಕ್ಚುವಲ್ಲಾಗಿ ಟೈಮಿಗೆ ಸರಿಯಾಗಿ ಬರ್ತಾರೆ ಅಂದ್ಕೊಳ್ಳಿ, ಅವನಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕೆ ಬಂದುಬಿಡ್ತಾನು. ನಾವು ಒಂದು 2 ನಿಮಿಷ ಆಗಿಬಿಟ್ರೆ ನಾ ಎಷ್ಟು ಮುಂಚೆ ಬಂದೆ ಅಂತಂದ್ಬಿಟ್ಟು ನಮ್ಮನ್ನೇ ಅಣಗಿಸ್ತಾನೆ ಅಂತಂದ್ಬಿಟ್ಟು ಅವನನ್ನು ಹಂಗಿಸೋದು. ಬೇರೆಯಲ್ಲಿರುವಂತಹ ಗುಣವನ್ನೇ ದೋಷವನ್ನಾಗಿ ತೋರಿಸೋದು. ಅವನು ದಾನಶೀಲನಾಗಿದ್ದರೆ ಅವನಿಗೇನು ಬೇಕಾಷ್ಟು ದುಡ್ಡಿದೆ, ಕೊಡೋದಕ್ಕೇನು ಕಷ್ಟ, ನಮಗೆ ಇರೋದು ಕಷ್ಟ ಅಂತಂದ್ಬಿಟ್ಟು ಈ ರೀತಿಯಾಗಿ ಗುಣವನ್ನೇ ದೋಷವನ್ನಾಗಿ ಹೇಳುವಂಥದ್ದು. ಹೀಗೆ ಇಂಥದ್ದಕ್ಕೆ ಅಸೂಯೆ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಭಗವದ್ಗೀತೆ ಇರಬಹುದು, ಮನುಸ್ಮೃತಿ ಇರಬಹುದು, ಅದರಲ್ಲೆಲ್ಲನೂ ಕೂಡ ಹಲವಾರು ಬಾರಿ ಹೇಳುವಂಥದ್ದು ಶ್ರದ್ಧಾಶಾಲಿಯಾಗಿರಬೇಕು ಮತ್ತು ಅನಸೂಯನಾಗಿರಬೇಕು, ಅಸೂಯೆ ಇಲ್ಲದಂಥವನಾಗಿರಬೇಕು, ಅಂಥವನು ತುಂಬ ಮುಂದಕ್ಕೆ ಬರ್ತಾನೆ ಅಂತ. ಮನುಸ್ಮೃತಿಯಲ್ಲಿ ಹೇಳುವಂಥದ್ದು ಯಾವನಲ್ಲಿ ಶ್ರದ್ಧೆ ಇದೆಯೋ ಮತ್ತು ಅಸೂಯೆ ಇಲ್ವೋ ಅಂಥವನು 100 ವರ್ಷ ಬಾಳ್ತಾನೆ ಅಂತಂದ್ಬಿಟ್ಟು, ಅವನು ಆಚಾರನಿಷ್ಠನಾಗಿದ್ದ ಪಕ್ಷದಲ್ಲಿ 100 ವರ್ಷ ಅವನು ಬಾಳ್ತಾನೆ ಅಂತಂದ್ಬಿಟ್ಟು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದನ್ನು ಕೊನೆಯಲ್ಲಿ ಯಾರು ಅನಸೂಯರಾಗಿರ್ತಾರೋ ಅಂಥವರಿಗೆ ಈ ವಿದ್ಯೆಯನ್ನು ಕೊಡು ಅಂತಂದ್ಬಿಟ್ಟು ಅಂತ. ಅಸೂಯೆ ಅನ್ನೋ ಪದ ಹೇಗೆ ಬಂದಿದೆ? ಸಂಸ್ಕೃತದಲ್ಲಿ ಶೂ ಅಂತ ಒಂದು ಧಾತು ಇದೆ. ಅದು ಪ್ರಸವೈಶ್ವರ್ಯ ಯೋಹೋತ, ಪ್ರಸವಕ್ಕೂ ಕೂಡ ಆ ಧಾತುವನ್ನು ಬಳಸ್ತಾರೆ ಮತ್ತು ಐಶ್ವರ್ಯಕ್ಕೂ ಅದನ್ನು ಬಳಸ್ತಾರೆ. ಸವ ಅಂತಂದರೆ ಯಜ್ಞ, ಮತ್ತು ಅದರಲ್ಲಿ ಆ ಸೋಮಲತೆಯಿಂದ ಆ ರಸವನ್ನು ಹಿಂಡುವಂತಹದ್ದು, ಅದಕ್ಕೆ ಅದನ್ನು ಹೇಳುವಂತಹದ್ದು. ಅದು ನಮ್ಮಲ್ಲಿ ಒಂದು ಸತ್ ಪ್ರವೃತ್ತಿಯನ್ನು ಉಂಟು ಮಾಡುವಂಥದ್ದು. ಆದರೆ ಅದಿಲ್ಲದೆ ಹೋದ ಪಕ್ಷದಲ್ಲಿ ಮನುಷ್ಯ ಹಾಳಾಗ್ಬಿಡ್ತಾನೆ ಅನ್ನುವಂಥ ಮಾತು ಅಲ್ಲಿ ಬರುವಂತಹದ್ದು. ಆದ್ದರಿಂದ ಅಸೂಯಾಶಾಲಿಗಳಿಗೆ ತುಂಬ ತೊಂದರೆಯನ್ನು ಉಂಟು ಮಾಡುವಂಥದ್ದು ಅನ್ನೋದನ್ನು ಅಲ್ಲಿ ಹೇಳುತ್ತೆ. ಹಾಗೆ ಇಂತಹ ಅಸೂಯ ಗುಣವನ್ನು ಬಿಟ್ಟು, ಒಂದು ಅಸೂಯ ದೋಷವನ್ನು ಬಿಟ್ಟು ನಾವು ಅನಸೂಯರಾಗಿರಬೇಕು ಅನ್ನುವಂಥ ಮಾತನ್ನು ಹೇಳುತ್ತೆ. ಸೂಯ ಅನ್ನುವಂಥದ್ದು ಯಜ್ಞ ಪ್ರವೃತ್ತಿ. ಆ ಯಜ್ಞ ಪ್ರವೃತ್ತಿ ಅನ್ನೋದು ಇಲ್ಲದೆ ಹೋದ ಪಕ್ಷದಲ್ಲಿ ಮನುಷ್ಯ ಮೇಲೆ ಬರೋದಕ್ಕೆ ಸಾಧ್ಯವಿಲ್ಲ, ಉದ್ಧಾರವಾಗೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಉದ್ಧಾರವಾಗೋದಕ್ಕೆ ಏನು ಅವಶ್ಯಕ, ಯಾವ ಗುಣ ಅವಶ್ಯವೋ ಅದನ್ನು ಅದು ಬ್ಲಾಕ್ ಮಾಡಿಬಿಡುತ್ತೆ, ತಡೆದು ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಈ ಅಸೂಯೆ ಅನ್ನುವಂತಹದ್ರಿಂದ ದೂರ ಇರಬೇಕು. ಅದು ತಾನಾಗಿ ಉಂಟಾಗ್ಬಿಡುತ್ತೆ. ಆದ್ದರಿಂದ ಅದರ ಬಗ್ಗೆ ಎಚ್ಚರವಿರಬೇಕು ಅನ್ನುವಂಥ ಮಾತನ್ನು ನಾವೆಲ್ಲರೂ ಸ್ಮರಿಸಿಕೊಳ್ಳಬೇಕು. ನಮಸ್ಕಾರ.